ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಒಂದು ಸ್ಟ್ರಾಟಜಿ ಬಗ್ಗೆ ಡಿಸ್ಕಷನ್ ಮಾಡೋಣ. ಯಾವುದಂತಂದರೆ ಇನ್ಸೈಡ್ ಕ್ಯಾಂಡಲ್. ಓಕೆ, ಇನ್ಸೈಡ್ ಕ್ಯಾಂಡಲ್ ಇದು ಬ್ಯಾಂಕ್ ನಿಫ್ಟಿ ಆಗಿರುತ್ತೆ. 5 ಮಿನಿಟ್ ಟೈಮ್ ಫ್ರೇಮು. ಆಲ್ಮೋಸ್ಟ್ ಎಲ್ಲರೂ 5 ಮಿನಿಟ್ಸನ್ನು ಯೂಸ್ ಮಾಡ್ತಾರೆ. 5 ಮಿನಿಟು, 15 ಮಿನಿಟು, 1 ಡೇ ಟೈಮ್ ಫ್ರೇಮು, 1 ಅವರ್ ಟೈಮ್ ಫ್ರೇಮು, ಇವು ಇಂಪಾರ್ಟೆಂಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಸೊ 3 ಮಿನಿಟ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇರೋದು 5 ಮಿನಿಟ್ ಟೈಮ್ ಫ್ರೇಮ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ, ಬ್ಯಾಂಕ್ ನಿಫ್ಟಿ ಇದು. ಓಕೆ, ಫ್ರೈಡೇ ಏನಾಗಿರುತ್ತೆ ಅಂತಂದರೆ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ ಥರ ಒಂದು ಪ್ಯಾಟರ್ನ್ ಬರುತ್ತೆ. ಸೊ ಪ್ರಾಪರಾಗಿ ಟಾರ್ಗೆಟ್ ಕೊಟ್ಟಿದೆ. ಓಕೆ, ಈಗ ಇನ್ಸೈಡ್ ಕ್ಯಾಂಡಲ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ನೀವು ಕ್ಯಾಂಡಲ್ ಬಗ್ಗೆ ನಿಮಗೆ ನಾಲೆಜ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನೀಗ ಸ್ಟ್ರಾಟಜಿ ಸೆಟಪ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿ ನಾನು ಬ್ಯಾಂಕ್ ನಿಫ್ಟಿನಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 100 to 150 ಪಾಯಿಂಟ್ಸು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಿರಬೇಕು. ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆದಾಗ ಮಾತ್ರ ಯಾಕೆ ಈ ಇನ್ಸೈಡ್ ಕ್ಯಾಂಡಲ್ ಸೆಟಪ್ಪು ವರ್ಕ್ ಆಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಗ್ಯಾಪ್ ಅಪ್ ಅಂದರೆ ಇಲ್ಲಿ ಏನಾಗಿದೆ, ಗ್ಯಾಪ್ ಡೌನ್ ಓಪನ್ ಆಗಿದೆ ಮಾರ್ಕೆಟ್. ಸೊ ಇಲ್ಲಿಂದ 200 ಪಾಯಿಂಟ್ಸು ಗ್ಯಾಪ್ ಡೌನ್ ಓಪನ್ ಆಗಿದೆ. ಮಾರ್ಕೆಟ್ ಏನು ಮಾಡುತ್ತೆ, ಇದರ ಕನ್ಸಾಲಿಡೇಷನ್ ಆಗ್ತಾ ಈ 5 ಮಿನಿಟ್ ಟೈಮ್ ಫ್ರೇಮ್ ಅಂದರೆ 5 ಮಿನಿಟಲ್ಲಿ ಇರೋಂಥ ಒಂದು ಕ್ಯಾಂಡಲ್ ಇದೆಯಲ್ಲ, ಈ ಪ್ರಾಪರ್ ಕ್ಯಾಂಡಲ್ನ ಬ್ರೇಕ್ ಮಾಡುತ್ತೆ. ಸೊ ಕೆಳಗಡೆ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು ಬ್ರೇಕ್ ಮಾಡಿ ನಮಗೆ ಟಾರ್ಗೆಟ್ ಕೊಡುತ್ತೆ. ಅಂದರೆ ಫ್ರೈಡೇ ಟಾರ್ಗೆಟ್ ಕೊಟ್ಟಿದೆ. ಸಪೋಸ್ ಏನಾದರೂ ಮಾರ್ಕೆಟ್ ಸಮ್ಟೈಮ್ಸ್ ಏನು ಮಾಡುತ್ತೆ ಅಂತಂದರೆ ಈ ಥರ ಕನ್ಸಾಲಿಡೇಷನ್ ಆಗ್ತಾ ಈ ಏರಿಯಾನ ಬ್ರೇಕ್ ಮಾಡುತ್ತೆ. ಅಂದರೆ ಈ ಫಸ್ಟ್ 5 ಮಿನಿಟ್ ಕ್ಯಾಂಡಲ್ನ ಬ್ರೇಕ್ ಮಾಡಿ ಈ ಥರ ಒಂದು ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ನೀವು ಎಂಟ್ರಿ ತೊಗೋತೀರಾ, 50% ಲೆವೆಲ್ವರೆಗೂ ಸ್ಟಾಪ್ ಲಾಸನ್ನು ಹಾಕ್ತೀರಾ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಓಕೆ, ಆವಾಗ ನಮಗೆ ಮೇಲ್ಗಡೆ ಅಪ್ ಸೈಡ್ಗೆ ಕಾಲ್ ಸೈಡ್ಗೆ ಟ್ರೇಡ್ ಸಿಗುತ್ತೆ. ಸೊ ಆವಾಗ ಕಾಲನ್ನು ನಾವು ಬೈ ಮಾಡ್ತೀವಿ. ಸೊ ಆಪ್ಷನ್ ಟ್ರೇಡರ್ಸು ಕಾಲನ್ನು ಬೈ ಮಾಡಿ ನಾವು ಟಾರ್ಗೆಟ್ ಸೆಟ್ ಮಾಡಿ ಪ್ರಾಫಿಟು ಲಾಕ್ ಮಾಡ್ತೀವಿ. ಓಕೆ, ಮಾರ್ಕೆಟ್ ಏನಾಗುತ್ತೆ, ಈ ಥರ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಹೋಗ್ತಾ ಇರುತ್ತೆ ಆಲ್ಮೋಸ್ಟ್. ಅಂದರೆ ಮಾರ್ಕೆಟಲ್ಲಿ ಏನಾಗುತ್ತೆ, ಈ ಥರ ಇಲ್ಲಿ ಮೇಲ್ಗಡೆ ಇರೋಂಥ ಸೆಲ್ಲರ್ಸು ಇಲ್ಲಿ ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಆಲ್ಮೋಸ್ಟ್ ಮಾರ್ಕೆಟ್ ಫಾಲ್ ಆಗಿದೆ ಮತ್ತು ಗ್ಯಾಪ್ ಡೌನ್ ಓಪನ್ ಆಗಿದೆ ಅಲ್ವಾ. ಗ್ಯಾಪ್ ಡೌನ್ ಓಪನ್ ಆಗಿದ್ದಕ್ಕೋಸ್ಕರ ಇವರೆಲ್ಲ ಪೂರ್ತಿ ಲಾಸಲ್ಲಿ ಇರ್ತಾರೆ. ಇವರೆಲ್ಲ ಲಾಸನ್ನು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ಲಾಸನ್ನು ಸಹಿಸೋಕ್ಕಾಗಲ್ಲ. ಸೊ ಜಾಸ್ತಿ ಲಾಸ್ ಓವರ್ ಲಿಮಿಟ್ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಪೊಸಿಷನನ್ನು ಸ್ಕ್ವೇರ್ ಅಪ್ ಎಕ್ಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ಸ್ವಲ್ಪ ನನಗೆ ಕಾಸ್ಟಲ್ಲಿ ಬಂತು ಅಥವಾ ಇಲ್ಲೇನೋ ಸ್ವಲ್ಪ ನನಗೆ ಆಲ್ಮೋಸ್ಟ್ ರಿಕವರ್ ಆಗಿದೆ ಲಾಸ್ ಅಂತ ಎಕ್ಸಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮಾರ್ಕೆಟ್ ಆಟೋಮೆಟಿಕ್ಕಾಗಿ ಮೇಲ್ಗಡೆ ಹೋಗಿ ನಮ್ಮ ಟಾರ್ಗೆಟನ್ನು ರೀಚ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಸಪೋಸ್ ಏನಾದರೂ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಯಿತು ಅಂತಂದರೆ ಅದನ್ನು ಮುಂದೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫ್ಲ್ಯಾಟ್ ಓಪನ್ ಆಯಿತು ಅಂದರೆ ಆಲ್ಮೋಸ್ಟ್ ಜಾಸ್ತಿ ನಮಗೆ ಟ್ರೇಡ್ ಸಿಗುವಂಥ ಅಪಾರ್ಚುನಿಟಿ ಸಿಗಲ್ಲ. ಯಾಕಂದರೆ ಸೈಡ್ ವೇ ಇರುವಂಥ ಚಾನ್ಸಸ್ ಇರುತ್ತೆ. ಇಲ್ಲ ಒಂದೊಂದು ಟೈಮು ಮಾರ್ಕೆಟು ಟಾರ್ಗೆಟು ಕೊಡುತ್ತೆ. ಬಟ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಇದ್ದಾಗ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ದಿಸ್ ಪರ್ಟಿಕ್ಯುಲರ್ ಸ್ಟ್ರಾಟಜಿ. ಓಕೆ, ಇಲ್ಲಿ ಏನಾಗಿದೆ ಫ್ರೈಡೇ ನೋಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಈ ಥರ ಫಸ್ಟ್ ಒಂದು ನಮಗೆ ಕ್ಯಾಂಡಲ್ ಬರುತ್ತೆ. ಓಕೆ, ಈ ಥರ ಒಂದು ಫಸ್ಟ್ ಕ್ಯಾಂಡಲು 5 ಮಿನಿಟು ಕ್ಯಾಂಡಲು ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಬಂದು ಕ್ಲೋಸ್ ಆಗುತ್ತೆ. ಈ ಥರ ವೀಕ್ ಇರುತ್ತೆ. ನಾವು ಕೆಳಗಡೆ ಇಲ್ಲಿ ಏನು ಮಾಡ್ತೀವಿ, ಲೈನ್ಗಳನ್ನು ಡ್ರಾ ಮಾಡ್ಕೊಂಡು ವೇಟ್ ಮಾಡಬೇಕಾಗತ್ತೆ. ಅಂದರೆ ಆ ಕ್ಯಾಂಡಲ್ ಲೋ ಅಥವಾ ಹೈ ಬ್ರೇಕ್ ಆಗಬೇಕು. ಈ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಲೋ ಅಥವಾ ಹೈ ಬ್ರೇಕು. ಈ ಕ್ಯಾಂಡಲ್ ಬ್ರೇಕ್ ಆಗಿಲ್ಲ, ಇದು ಯಾವುದು ಕ್ಯಾಂಡಲ್ ಬ್ರೇಕ್ ಆಗಿಲ್ಲ. ಬಟ್ ಇಲ್ಲಿ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು ಲೋನ ಬ್ರೇಕ್ ಮಾಡಿದೆ. ಓಕೆ, ಈ ಸ್ಟ್ರೆಂತ್ ಇದೆಯಲ್ಲ. ಸೊ ಇಲ್ಲಿ ಬ್ರೇಕ್ ಆದ ತಕ್ಷಣ ಏನಾಗುತ್ತೆ, ಇಲ್ಲಿ ಬೈಯರ್ಸ್ ಇರೋದು ಎಲ್ಲರದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಇಲ್ಲಿ ಬೈ ಮಾಡಿ ವೇಟ್ ಮಾಡ್ತಾ ಇರ್ತಾರೆ. ಅವರೆಲ್ಲ ಮೇಲ್ಗಡೆ ಹೋಗುತ್ತೆ ಅಂತ ಮಾರ್ಕೆಟ್ ಅವ್ರ ವ್ಯೂವಲ್ಲಿ ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೈ ಮಾಡಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಅದಾದಮೇಲೆ ಇಲ್ಲಿವರೆಗೂ ಬರುತ್ತೆ ಮಾರ್ಕೆಟು, ಮತ್ತು ರೀಟ್ರೇಸಿಗೆ ಬರುತ್ತೆ. ಇಲ್ಲಿ ರೀಟ್ರೇಸಿಗೆ ನೀವು ಎಂಟ್ರಿ ತೊಗೊಂಡು 1:2 ಅಥವಾ 1:1.5ವರೆಗೂ ಟಾರ್ಗೆಟನ್ನು ಬುಕ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು ಲಾಂಗ್ ಆ್ಯಂಡ್ ಶಾರ್ಟ್ ಟೂಲನ್ನು ಡ್ರಾ ಮಾಡಿ ತೋರಿಸ್ತೀನಿ. ಓಕೆ, ನಾನು ಈ ಥರ ಸ್ಟಾರ್ ಮಾರ್ಕ್ ಮಾಡ್ತೀನಿ. ಸೊ ಇದು ಲಾಂಗ್ ಪೊಸಿಷನು, ಇದು ಶಾರ್ಟ್ ಪೊಸಿಷನು. ಇಲ್ಲಿ ಮೇಲ್ಗಡೆ ಬರುತ್ತೆ ಸ್ಕ್ರೀನ್ ಮೇಲೆ. ಈ ಥರ ನೀವು ಶಾರ್ಟ್ ಪೊಸಿಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಂಟ್ರಿ ತೊಗೋಬೋದಾಗಿರುತ್ತೆ. ಓಕೆ, ಈ ಥರ ಅಂದರೆ ರೆಡ್ ಮೇಲ್ಗಡೆ ಸಪೋಸ್ ಇದು ಸ್ಟಾಪ್ ಲಾಸ್ ಏರಿಯಾ, ಇದು ನಮ್ಮ ಟಾರ್ಗೆಟ್ ಏರಿಯಾ ಅಂತ ಅಂದ್ಕೊಳ್ಳಿ. ಸೊ ಈ ಥರ ನಾವು ಕ್ಲಿಕ್ ಮಾಡಿಬಿಟ್ಟು ಈ ಥರ ಹಾಕೋಬೇಕಾಗತ್ತೆ. ಓಕೆ, ಹಾಕೊಂಡ್ರೆ ಟ್ರೇಡ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ಕಮೆಂಟಲ್ಲಿ ಕೇಳಿದ್ದಾರೆ ಯಾವ ಥರ ಡ್ರಾ ಮಾಡಬೇಕು ಈ ಥರ ಅಂತ. ಇಲ್ಲಿ ನೋಡ್ಬೋದು ಲೆಫ್ಟ್ ಸೈಡ್ಗೆ ನಾನು ದನ್ ಪ್ಲಾಟ್ಫಾರ್ಮನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಂದರೆ ಹೋಗಿ ಲಿಂಕನ್ನು ಕೊಟ್ಟಿರ್ತೀನಿ, ಇನ್ಸ್ಟಾಲ್ ಮಾಡ್ಕೊಂಡು ಈಸಿ ಫಾರ್ ದ ಟ್ರೇಡ್. ನೀವು ಆಲ್ಮೋಸ್ಟು ಸ್ಕ್ಯಾಲ್ಪರ್ ಮೂಡ್ ಅಂತ ಇದೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ನೀವು ಟ್ರೇಡನ್ನು ತೊಗೊಳ್ಳೋಕ್ಕಿಂತ ಮುಂಚೆನೇ ನಿಮ್ಮ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟನ್ನು ಫಿಕ್ಸ್ ಮಾಡಿ ಆಟ್ ಎ ಟೈಮ್ ಎಂಟ್ರಿನ ತೊಗೋಬೋದು ಮಾರ್ಕೆಟ್ ಆರ್ಡರಲ್ಲಿ ಅಥವಾ ಲಿಮಿಟ್ ಆರ್ಡರಲ್ಲಿ. ಸೊ ತುಂಬ ಚೆನ್ನಾಗಿರುವಂಥ ಈಸಿ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ. ನೀವು ಹೋಗಿ ಲಿಂಕನ್ನು ಕ್ಲಿಕ್ ಮಾಡಿ ಸೊ ಇನ್ಸ್ಟಾಲ್ ಮಾಡ್ಕೊಂಡು KYC ಕಂಪ್ಲೀಟ್ ಮಾಡಿ ನೀವು ಟ್ರೇಡನ್ನು ಮಾಡ್ಬೋದಾಗಿರುತ್ತೆ. ಓಕೆ, ಇಲ್ಲಿ ಏನಾಗಿರುತ್ತೆ, 50% ಲೆವೆಲ್ವರೆಗೂ ನಾವು ಸ್ಟಾಪ್ ಲಾಸನ್ನು ಕೊಟ್ಟರೆ, ಅಂದರೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಎಷ್ಟು ಕೊಡಬೇಕು ಅಂತಂದರೆ 90 to 100 ಪಾಯಿಂಟ್ ಸ್ಟಾಪ್ ಲಾಸ್ ಇನಫ್ ಫಾರ್ ಬ್ಯಾಂಕ್ ನಿಫ್ಟಿ. ಓಕೆ, ಇದು ನಾನು ಇಂಡೆಕ್ಸಲ್ಲಿ ಮಾತಾಡ್ತಾ ಇದ್ದೀನಿ. ಸೊ ನೀವು ಆಪ್ಷನ್ ಬೈಯರ್ ಆಗಿದ್ರಿ ಅಂತಂದರೆ ಅದು ಅಕಾರ್ಡಿಂಗ್ ಟು ದ್ಯಾಟ್ ಅದರ IV ಏನಿರುತ್ತೆ, ಸೊ ಯಾವ ಥರ ಅದು ಡೆಲ್ಟಾ ಇದೆ, ಆಟ್ ದ ಮನಿ ಪ್ರೀಮಿಯಮನ್ನು ನೀವು ಚಾಯ್ಸ್ ಮಾಡಿದರೆ ಅಥವಾ ಇನ್ ದ ಮನಿ ಪ್ರೀಮಿಯಮನ್ನು ನೀವು ಚಾಯ್ಸ್ ಮಾಡಿದರೆ ಡೆಲ್ಟಾ 0.5 ಇರುತ್ತೆ. 0.5 ಅಂತಂದರೆ ನೀವು 100 ಪಾಯಿಂಟ್ ಸ್ಟಾಪ್ ಲಾಸ್ ಹಾಕಿದರೆ ಆಪ್ಷನ್ ಪ್ರೀಮಿಯಮಲ್ಲಿ ನೀವು 50 ಪಾಯಿಂಟ್ಸ್ 40 ಪಾಯಿಂಟ್ಸ್ವರೆಗೂ ರಿಸ್ಕನ್ನು ತೊಗೋಬೋದು. 40 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸನ್ನು ಪ್ರೀಮಿಯಮಲ್ಲಿ ಹಾಕೋಬೋದು. ಇಲ್ಲಿ 90 ಪಾಯಿಂಟ್ಸ್ ಹಾಕಿದ್ದೀವಿ ಅಂತಂದರೆ ಅಲ್ಲಿ ನಾವು 40 ಪಾಯಿಂಟ್ಸ್ವರೆಗೂ ನಾವು ಪ್ರೀಮಿಯಮಲ್ಲಿ ಸ್ಟಾಪ್ ಲಾಸನ್ನು ಹಾಕೋಬೋದು. ಓಕೆ, ಅದಾದಮೇಲೆ ಏನಾಗುತ್ತೆ, ಈ ಥರ ನಾವು ಇದನ್ನು ಡ್ರಾ ಮಾಡ್ಬೋದು. ಎಲ್ಲಿ ಬೇಕಲ್ಲಿ ಈ ಥರ ಡ್ರಾ ಮಾಡಿಕೊಂಡು 1:2 ಟಾರ್ಗೆಟ್ ಬಂದಿದೆ. ಓಕೆ, ಇಲ್ಲಿ ನಾವು ಇಮಿಡಿಯೇಟಾಗಿ ಎಂಟ್ರಿ ತೊಗೊಂಡಿದ್ರು ನಡೆಯುತ್ತೆ. ಈ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಇಮಿಡಿಯೇಟಾಗಿ ನಾವು ಎಂಟ್ರಿ ತೊಗೊಂಡ್ರೆ
ಇಲ್ಲಿ ಬರುತ್ತೆ ನಮ್ಮದು ಎಂಟ್ರಿ. ಓಕೆ, ಸಪೋಸ್ ಏನಾದರೂ ನಾವು ಸ್ವಲ್ಪ ವೇಟ್ ಮಾಡಿದರೆ ನೆಕ್ಸ್ಟ್ ಇಮಿಡಿಯೇಟ್ ಕ್ಯಾಂಡಲ್ ಏನಾಗಿದೆ ರಿಟ್ರೇಸಿಗೆ ಬಂದಿದೆ. ಓಕೆ, ಇಲ್ಲಿ ಈ ಥರ ಎಲ್ಲ ಎಂಟ್ರಿ ತೊಗೊಳಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಟ್ರೇಡ್ ಎಲ್ಲಿ ಓಡಿ ಹೋಗಲ್ಲ, ಆರಾಮಾಗಿ ಈಸಿಯಾಗಿ ಕೂತ್ಕೊಂಡು ವೇಟ್ ಮಾಡಿ. ಓಕೆ, ಇವತ್ತು ಟ್ರೇಡ್ ಸಿಗಲಿಲ್ಲ ಅಂತಂದರೆ ಮತ್ತೆ ನಾಳೆ ಟ್ರೇಡ್ ಸಿಗುತ್ತೆ, ನಾಳೆ ಸಿಗಲ್ಲ ಅಂತಂದರೆ ನಾಳೆ ಸಿಗುತ್ತೆ, ನಾಡಿದ್ದು ಸಿಗಲಿಲ್ಲ ಅಂತಂದರೆ ಮತ್ತೆ ನೆಕ್ಸ್ಟ್ ಡೇ ಸಿಗುತ್ತೆ. ಓಕೆ, ಸೆಟಪ್ ಬಂದೇ ಬರುತ್ತೆ, ಸೆಟಪ್ ಬಂದಾಗ ಮಾತ್ರ ಟ್ರೇಡ್ ಮಾಡಿ. ಸುಮ್ಮನೆ ಇಲ್ಲಿ ಎಂಟ್ರಿ ತೊಗೊಳಕ್ಕೆ ಇಮಿಡಿಯೇಟಾಗಿ ನಾನು ಇಲ್ಲಿ ಎಂಟ್ರಿ ತೊಗೋತೀನಿ ಅಂತಂದರೆ ಇಲ್ಲಿವರೆಗೂ ಬರೋ ಅಷ್ಟರಲ್ಲಿ ನಿಮ್ದು ಆಲ್ಮೋಸ್ಟ್ ಸ್ಟಾಪ್ ಲಾಸನ್ನು ಹಿಟ್ ಆಗಿಬಿಡುತ್ತೆ. ಓಕೆ, ನೀವು ಇಲ್ಲಿವರೆಗೂ ಸ್ಟಾಪ್ ಲಾಸ್ ಕೊಡ್ತೀರಾ ಆವಾಗ, ಯಾಕಂದರೆ ಇಲ್ಲಿವರೆಗೂ ಸ್ಟಾಪ್ ಲಾಸನ್ನು ಮಾರ್ಕೆಟ್ಗೆ ಬ್ರೀತ್ ಮಾಡೋಕ್ಕೆ ಸ್ಪೇಸೇ ಇರಲ್ಲ. ಓಕೆ, ಇಲ್ಲಿ ಇಮಿಡಿಯೇಟಾಗಿ ನೀವು ಸ್ಟಾಪ್ ಲಾಸನ್ನು ಇಲ್ಲಿ ಏನಾದರೂ ಸ್ಟಾಪ್ ಲಾಸನ್ನು ಕೊಟ್ಬಿಟ್ರಿ ಅಂತಂದರೆ ಈ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ. ಮಾರ್ಕೆಟ್ ಏನೋ ನಮ್ಮ ಯು ವಿ ಹೋಗಿದೆ, ಫಾಲ್ ಆಗಿದೆ ಅಕಾರ್ಡಿಂಗ್ ಟು ಸೆಟಪ್ಪು. ಬಟ್ ಏನಾಗುತ್ತೆ ಅಂತಂದರೆ ಸ್ಟಾಪ್ ಲಾಸನ್ನು ಹಿಟ್ ಮಾಡಿ ನಮಗೆ ಟಾರ್ಗೆಟ್ ಕೊಡ್ತೀವಿ, ತುಂಬ ರಿಗ್ರೆಟ್ ಫೀಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಆವಾಗ ಮತ್ತೆ ನಾವೇನು ಮಾಡ್ತೀವಿ, ಇಲ್ಲಿ ಬೈ ಮಾಡೋಕ್ಕೆ ಮಾಡ್ತೀವಿ, ಇಲ್ಲಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಈ ಥರ ಸೈಕಾಲಜಿ ಮೇಲೆ ಎಫೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೆಟಪ್ ಇಲ್ಲಿ ಓಡೋಗಲ್ಲ, ನೆಕ್ಸ್ಟ್ ಡೇ ಬರುತ್ತೆ. ಓಕೆ, ನಾಳೆ ಮತ್ತೆ ಸೆಟಪ್ ಸಿಗುತ್ತೆ, ನಾಡಿದ್ದು ಸಿಗುತ್ತೆ, ಇವತ್ತು ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ, ನಾಳೆ ಸಿಗಲಿಲ್ಲ ಅಂದರೆ ನಾಳೆ ಸಿಗುತ್ತೆ. ಸೆಟಪ್ಗೋಸ್ಕರ ವೇಟ್ ಮಾಡಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಸೆಟಪ್ನ ನೀವು ಪಿಕ್ ಮಾಡ್ಕೊಂಡು ಕಾನ್ಫಿಡೆಂಟಾಗಿ ಒಂದು ಸೆಟಪ್ ಬಂದ ಮೇಲೆ ಇಮಿಡಿಯೇಟಾಗಿ ನೀವು ಟ್ರೇಡನ್ನು ತೊಗೊಳ್ಳಿ. ಸೊ ಬಟ್ ವೇಟ್ ಮಾಡಿ ತೊಗೊಳ್ಳೋಕ್ಕೆ. ಸಪೋಸ್ ಏನಾದರೂ ಇದು ಕ್ಯಾಂಡಲ್ ಇಲ್ಲೇ ತೊಗೊಂಡು ನಡೆಯುತ್ತೆ, ನೋ ಪ್ರಾಬ್ಲಮ್. ಇಲ್ಲಿಗೆ ನೀವು ಇಮಿಡಿಯೇಟಾಗಿ ಎಂಟ್ರಿ ತೊಗೊಂಡ್ರು ನೋ ಪ್ರಾಬ್ಲಮ್. ಇಲ್ಲಿವರೆಗೂ ನೀವು ಸ್ಟಾಪ್ ಲಾಸನ್ನು ಹಾಕೊಂಡಿದ್ರೆ, ಸೊ ಇಲ್ಲಿವರೆಗೂ ಮಾರ್ಕೆಟ್ ಹೋಗಿಲ್ಲ, ನಿಮ್ಗೆ ಆರಾಮಾಗಿ ಟಾರ್ಗೆಟ್ ಸಿಗುತ್ತೆ. ಓಕೆ, ಇಲ್ಲಿ ನೀವು ಎಂಟ್ರಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ಎಂಟ್ರಿ. ಸಪೋಸ್ ಒಂದು ಟೈಮ್ ಏನಾಗುತ್ತೆ, ಈ ಥರ ದೊಡ್ಡ ಕ್ಯಾಂಡಲ್ ಬಂದು ಈ ಥರ ಕ್ಲೋಸ್ ಆಗುತ್ತೆ, ಬಟ್ ಇಲ್ಲಿ ಎಂಟ್ರಿ ತೊಗೊಳಕ್ಕೆ ಹೋಗ್ಬಿಡಿ, ವೇಟ್ ಮಾಡಿ. ಓಕೆ, ರಿಟ್ರೇಸ್ವರೆಗೂ ವೇಟ್ ಮಾಡಿ. ರಿಟ್ರೇಸ್ವರೆಗೂ ವೇಟ್ ಮಾಡಿದ ಮೇಲೆ ನೀವು ಎಂಟ್ರಿ ತೊಗೊಳ್ಳಿ. ಅವಾಗ ಸ್ಟಾಪ್ ಲಾಸ್ ಕಡಿಮೆ ಆಗುತ್ತೆ, ಅಂದರೆ ರಿಸ್ಕ್ ಕಡಿಮೆ ಆಗುತ್ತೆ. ರಿಸ್ಕ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಟ್ರೇಡ್ ಬೆಟರ್ ಆಗ್ತಾ ಹೋಗುತ್ತೆ. ರಿಸ್ಕನ್ನು ನೀವು ಜಾಸ್ತಿ ಮಾಡ್ತಾ ಹೋದರೆ ರಿವಾರ್ಡ್ ಕಡಿಮೆ ಆಗುತ್ತೆ. ಓಕೆ, ರಿಸ್ಕ್ ರಿವಾರ್ಡ್ ಕಡಿಮೆ ಆಗುತ್ತೆ. ಇಲ್ಲ ನಾನು ಇಲ್ಲಿ ಎಂಟ್ರಿ ತೊಗೋತೀನಿ, 200 ಪಾಯಿಂಟ್ಸ್ ಸ್ಟಾಪ್ ಲಾಸನ್ನು ಹಾಕ್ತೀನಿ. 200 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕಿದರೆ ನಮಗೆ 1:2 ರಿಸ್ಕ್ ರಿವಾರ್ಡ್ ಅಂದರೆ 400 ಪಾಯಿಂಟ್ಸ್ ಮಾರ್ಕೆಟ್ ಫಾಲ್ ಆಗಬೇಕು. ಒಂದು ದಿನ ಅಥವಾ 2 ದಿನ ಮಾರ್ಕೆಟ್ ಫಾಲ್ ಆಗುತ್ತೆ 400, 500, ಬಟ್ ರೆಗ್ಯುಲರ್ ಆಗಿ ಫಾಲ್ ಆಗಬೇಕಲ್ಲ. ಓಕೆ, ಇಲ್ಲೇನೋ ಫಾಲ್ ಆಗಿದೆ ಇವತ್ತು 400, 300 ಪಾಯಿಂಟ್ಸ್ ಪ್ಲಸ್ ಫಾಲ್ ಆಗಿದೆ. ಓಕೆ, 300 ಪ್ಲಸ್ ಫಾಲ್ ಆಗಿದೆ. ನಮಗಿಲ್ಲಿ 1:3.79ವರೆಗೂ ಟಾರ್ಗೆಟ್ ಬಂದಿದೆ. ಬಟ್ ಸಮ್ ಟೈಮ್ಸ್ ಏನಾಗುತ್ತೆ, ಇದೇ ಥರ ವರ್ಕ್ ಆಗಲ್ಲ. ಓಕೆ, ಆವಾಗ ನಮ್ಗೆ ಏನಾಗುತ್ತೆ 90 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕೊಂಡ್ರೆ ಮ್ಯಾಕ್ಸಿಮಮ್ ಬ್ಯಾಂಕ್ ನಿಫ್ಟಿ ಒಂದು ದಿನದಲ್ಲಿ 150 ಪಾಯಿಂಟ್ಸ್ 200 ಪಾಯಿಂಟ್ಸ್ ಟ್ರೇಡ್ ಆಗೇ ಆಗುತ್ತೆ. ಪೂರ್ತಿ ಸೈಡ್ ವೇ ಇದೆ ಮಾರ್ಕೆಟ್ ಅಂತ ಅಂದಾಗ ಸ್ಟಾಪ್ ಲಾಸ್ ಹಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಮೊಮೆಂಟಮ್ ಕೊಡ್ತಾ ಇದೆ ಮಾರ್ಕೆಟ್ ಅಂದರೆ 150-200 ಪಾಯಿಂಟ್ಸು ಮ್ಯಾಕ್ಸಿಮಮ್ ಟ್ರೇಡ್ ಆಗೇ ಆಗುತ್ತೆ ಬ್ಯಾಂಕ್ ನಿಫ್ಟಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಸ್ಟಾಪ್ ಲಾಸ್ ಲಿಮಿಟನ್ನು 90-100 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಲಿಮಿಟನ್ನು ಹೇಳ್ತಾ ಇದ್ದೀನಿ. ಓಕೆ, ಇಷ್ಟು ಹಾಕೊಂಡು ನೀವು ಆಲ್ಮೋಸ್ಟ್ 1:2ವರೆಗೂ ಟಾರ್ಗೆಟನ್ನು ಈಸಿಯಾಗಿ ರೀಚ್ ಮಾಡ್ಬೋದು. ಸಪೋಸ್ ನೀವು ಬಿಗಿನರ್ಸ್ ಟ್ರೇಡರ್ ಆಗಿದ್ದರೆ 1:1.5 ಇಸ್ ಇನಫ್. ಸೊ ಮಾರ್ಕೆಟಲ್ಲಿ ನೀವು ಫಸ್ಟು ಸಸ್ಟೇನ್ ಆಗಿ, ಅದಾದಮೇಲೆ ನೀವು ಆರಾಮಾಗಿ 1:2, 1:3, 1:4, 1:10ವರೆಗೂ ಹೋಲ್ಡ್ ಮಾಡಿ. ವಾಟ್ ಎವರ್ ಇಟ್ ಇಸ್, ನೀವು ಪ್ರಾಫಿಟಲ್ಲಿ ಇದ್ರಿ ಅಂತಂದರೆ ನೀವು ಆರಾಮಾಗಿ ಹೋಲ್ಡ್ ಮಾಡ್ಬೋದು ಟ್ರೇಡನ್ನು, ನೋ ಪ್ರಾಬ್ಲಮ್ಮು. ಬಟ್ ಇಲ್ಲಿ ಏನಾಗಿದೆ ಅಂದರೆ ಫಸ್ಟು ನೀವು ಬಿಗಿನರ್ ಇದ್ದಾಗ ಸಸ್ಟೇನ್ ಆಗಿ ಚಾರ್ಜಸ್ಸು ಬ್ರೋಕ್ರೇಜು ಕಳೆದು ನಿಮಗೆ ಪ್ರಾಫಿಟಲ್ಲಿ ಬಂದು ಪ್ರಾಫಿಟನ್ನು ನೀವು ಎಂಜಾಯ್ ಮಾಡಿ. ಓಕೆ, ಅದಾದಮೇಲೆ ನೀವು 1:2, 1:2.5, 1:3 ಈ ಥರ ಟ್ರೇಡನ್ನು ಹೋಲ್ಡ್ ಮಾಡೋಕ್ಕೆ ಅದಾಗದೆ ನಿಮಗೆ ಸೈಕಾಲಜಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಆರಾಮಾಗಿ ನೀವು ಟ್ರೇಡನ್ನು ಹೋಲ್ಡ್ ಮಾಡ್ತೀರಾ. ಓಕೆ, ಇಲ್ಲಿ ಏನಾಗಿದೆ 1:2ವರೆಗೂ ಟಾರ್ಗೆಟ್ ಬಂದಿದೆ. ಓಕೆ, 1:2, 1:1.5 ಆರಾಮಾಗಿ ಸಿಕ್ಕಿದೆ ನಮಗೆ ಇಲ್ಲಿ. ಈ ಕ್ಯಾಂಡಲ್ಗೆ ನೀವು ಎಂಟ್ರಿ ತೊಗೊಂಡಿದ್ರು ಕೂಡ, ಈ ಕ್ಯಾಂಡಲ್ಗೆ ಎಂಟ್ರಿ ತೊಗೊಂಡಿದ್ರು ಕೂಡ 1:1.5ವರೆಗೂ ಟಾರ್ಗೆಟ್ ಈಸಿಯಾಗಿ ಬಂದಿದೆ. ಇಲ್ಲ ನಾನು 1:2ವರೆಗೂ ನಾನು ಹೋಲ್ಡ್ ಮಾಡ್ತೀನಿ, ಎಷ್ಟೇ ಟೈಮ್ ಆಗಲಿ 1:2ವರೆಗೂ ನಾನು ಹೋಲ್ಡ್ ಮಾಡ್ತೀನಿ ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ನಿಮಗೆ 1:2ವರೆಗೂ ಟಾರ್ಗೆಟನ್ನು ಕೊಟ್ಟಿದೆ. 90 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇತ್ತು, 191 ಪಾಯಿಂಟ್ಸ್ ಅಂದರೆ 180 ಪಾಯಿಂಟ್ಸ್ ನಿಮಗೆ ಟಾರ್ಗೆಟನ್ನು ಕೊಟ್ಟಿದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಓಕೆ, ಮಾರ್ಕೆಟ್ ಏನಾಗಿದೆ, ಸೊ ಡೌನ್ ಸೈಡಿಗೆ ಇನ್ಸೈಡ್ ಕ್ಯಾಂಡಲ್ನ ಬ್ರೇಕ್ ಮಾಡಿದೆ. ಸೊ ಬಟ್ ಇನ್ಸೈಡ್ ಕ್ಯಾಂಡಲ್ ಬ್ರೇಕ್ ಆಗೋರು ವೇಟ್ ಮಾಡಬೇಕು. ಸಪೋಸ್ ಏನಾದರೂ ಈ ಥರ ಬಂದಿದೆ, ಇದು ಕ್ಯಾಂಡಲ್ ಮೊದಲು ಏನಾಗುತ್ತೆ ಈ ಥರ ಕ್ಲೋಸ್ ಆಗೋಕ್ಕಿಂತ ಮುಂಚೆ ಇಲ್ಲಿ ಬ್ರೇಕ್ ಆಗಿರೋ ಥರನೇ ಕಾಣಿಸ್ತಾ ಇರುತ್ತೆ. ಓಕೆ, ಆವಾಗ ನಾವೇನು ಮಾಡಬೇಕು, ಪೇಷೆನ್ಸಿಂದ, ಸೈಕಾಲಜಿ ಮೇಲೆ ಎಫೆಕ್ಟ್ ಆಗುತ್ತೆ, ಪೇಷೆನ್ಸಿಂದ ತುಂಬಾ ವೇಟ್ ಮಾಡಬೇಕು. ಎಂಟ್ರಿನೇ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಾರ್ಕೆಟಲ್ಲಿ ನೀವು ಟ್ರೇಡ್ ಮಾಡುವಾಗ. ಸೊ ಎಂಟ್ರಿ ಆ್ಯಂಡ್ ಎಕ್ಸಿಟು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಎಲ್ಲಿ ಎಂಟ್ರಿ ತೊಗೋತೀರಾ ಅನ್ನೋದು ಇಂಪಾರ್ಟೆಂಟು. ಸಪೋಸ್ ಏನಾದರೂ ನೀವು ಇಲ್ಲಿ ಎಂಟ್ರಿ ತೊಗೊಂಡು ಬೈ ಆಗುತ್ತೆ ಅಂತ ಮಾರ್ಕೆಟಲ್ಲಿ ಹೋಗಿದ್ರಿ ಅಂತಂದರೆ ಸೊ ಸ್ಟಾಪ್ ಲಾಸ್ ಹಿಟ್ ಹಾಕಿತ್ತು. ಸ್ಟಾಪ್ ಲಾಸನ್ನು ಹಾಕಲ್ಲ, ಕೆಲವೊಂದಿಷ್ಟು ಜನ ಸ್ಟಾಪ್ ಲಾಸ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ಎಲ್ಲ ವಿಷಯನ ತಿಳ್ಕೊಳ್ಳಿ. ಫಸ್ಟು ಲರ್ನ್ ದ್ಯಾನ್ ಯು ಕ್ಯಾನ್ ಅರ್ನ್. ಓಕೆ, ಮೊದಲು ನೀವು ಕಲಿಬೇಕಾಗತ್ತೆ, ಅದಾದಮೇಲೆ ಟಾರ್ಗೆಟನ್ನು ನೀವು ರೀಚ್ ಮಾಡ್ಬೋದು, ಪ್ರಾಫಿಟನ್ನು ಬುಕ್ ಮಾಡೋದು. ಓಕೆ, ದಿಸ್ ಪರ್ಟಿಕ್ಯುಲರ್ ಸೆಟಪ್ಪು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು 1:1.5 ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ ನೀವು ರಿಸ್ಕ್ ರಿವಾರ್ಡ್ನ ಹಾಕೊಳ್ಳಿ. ಆರಾಮಾಗಿ ನಿಮಗೆ 140 ಪಾಯಿಂಟ್ಸ್ ಬಂದಿದೆ. ಪ್ರೀಮಿಯಮಲ್ಲಿ ನೀವು ಆಲ್ಮೋಸ್ಟು 45 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕಿದರೆ ನಿಮಗೆ ಪ್ರೀಮಿಯಮಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ದಿಸ್ ಪರ್ಟಿಕ್ಯುಲರ್ ಪ್ರಾಪರ್ ಸೆಟಪ್ಪಲ್ಲಿ ನಿಮಗೆ ಆಲ್ಮೋಸ್ಟ್ 40 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕಿದರೆ 80 ಪಾಯಿಂಟ್ಸ್ವರೆಗೂ ನಿಮಗೆ ಬಂದೇ ಬರುತ್ತೆ. 80 ಪಾಯಿಂಟ್ಸು ಒಂದು ಲಾಟಿಂದ 2400ವರೆಗೂ ನಿಮಗೆ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಜಸ್ಟ್ ಒಂದು ಲಾಟ್ ಅಂದರೆ 30 ಕ್ವಾಂಟಿಟಿ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಬೈ ಮಾಡಿದ್ರಿ ಅಂತಂದರೆ 2400, 1200 ರೂಪೀಸ್ ರಿಸ್ಕ್ ಇರುತ್ತೆ.
₹2,400 ನಿಮಗೆ ಪ್ರಾಫಿಟ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಎಷ್ಟು ಟೈಮನ್ನು ಚಾರ್ಟ್ ಜೊತೆಗೆ ಸ್ಪೆಂಡ್ ಮಾಡ್ತೀರಾ ಅಷ್ಟು ನಿಮಗೆ ಚಾರ್ಟು ಹೇಳ್ತಾನೆ ಹೋಗುತ್ತೆ. ನಾನು ಕೆಳಗೆ ಹೋಗ್ತೀನಾ ಅಥವಾ ಮೇಲೆ ಹೋಗ್ತೀನಿ ಅಂತ ಮಾರ್ಕೆಟ್ ಆರಾಮಾಗಿ ಹೇಳ್ತಾನೆ ಹೋಗುತ್ತೆ. ಸೊ ಇಟ್ ಟೇಕ್ಸ್ ಟೈಮ್. ಓಕೆ, 2 to 3 ಇಯರ್ಸ್ವರೆಗೂ ನಿಮ್ಗೆ ಆರಾಮಾಗಿ ಟೈಮನ್ನು ತೊಗೊಳುತ್ತೆ. ಸೊ ಅದಾದಮೇಲೆ ಅದನ್ನು ತೊಗೊಂಡು ನಾಲೆಜನ್ನು ಬೆಳೆಸ್ಕೊಂಡು ನೀವು ಟ್ರೇಡನ್ನು ಮಾಡಿ. ಓಕೆ ಫ್ರೆಂಡ್ಸ್, ಈಗ ನೋಡ್ಬೋದು ಇಲ್ಲಿ ಚಾರ್ಟಲ್ಲಿ ನಾನು ಹಿಂದೆ ಕರ್ಕೊಂಡು ಹೋಗ್ತೀನಿ. ಸೊ ಪ್ರೀವಿಯಸ್ ಹಿಸ್ಟ್ರಿನ ನೋಡೋಣ. ಅಲ್ಲಿ ಯಾವ ಥರ ನಮಗೆ ಮಾರ್ಕೆಟು 9:15ಗೆ ಓಪನ್ ಆಗಿ 9:15 ಕ್ಯಾಂಡಲ್, 9:15 to 9:20 ಕ್ಯಾಂಡಲು. ಸೊ ಯಾವ ಥರ ನಮಗೆ ಬ್ರೇಕ್ ಆದಮೇಲೆ ನಮಗೆ ಟಾರ್ಗೆಟ್ ಬಂದಿದೆಯಾ, ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಂತ ನೋಡೋಣ. ಓಕೆ, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಈಗ ಇಲ್ಲಿ ಹಿಂದ್ಗಡೆ ನೋಡ್ಬೋದು, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮಗೆ ಮಾರ್ಕೆಟು ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಓಪನ್ ಆಗಿದೆ 100 ಪಾಯಿಂಟ್ಸು ಗ್ಯಾಪ್ ಡೌನ್, ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆ, 100 ಪಾಯಿಂಟ್ಸು ಗ್ಯಾಪ್ ಅಪ್ ಓಪನ್ ಆಗಿದೆ. ಮಾರ್ಕೆಟು ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿ ಓಪನ್ ಆಗಿದೆ, 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಓಪನ್ ಆಗಿದೆ. ಓಪನ್ ಆದ ತಕ್ಷಣ ಇಮಿಡಿಯೇಟಾಗಿ ಫಾಲೋ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಬ್ರೇಕ್ ಆಗುತ್ತೆ. ಓಕೆ, ದಿಸ್ ಪರ್ಟಿಕ್ಯುಲರ್ ಏರಿಯಾ ಹಿಯರ್ ಇಲ್ಲಿ ಬ್ರೇಕ್ ಆಗುತ್ತೆ. ಇಲ್ಲಿ ನೀವು ಎಂಟ್ರಿ ತೊಗೊಂಡ್ರೆ ಸ್ಟಾಪ್ ಲಾಸನ್ನು ಇಲ್ಲಿವರೆಗೂ ಹಾಕಿದರೆ ತುಂಬ ಜಾಸ್ತಿ ಸ್ಟಾಪ್ ಲಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಟ್ರೇಡನ್ನು ಅವಾಯ್ಡ್ ಮಾಡಿ. ಇಲ್ಲಿ ಈ ಥರ ಬಿಗ್ ಬಾರ್ ಬಂದು ಕೆಳಗಡೆ ಕ್ಲೋಸ್ ಆಗುತ್ತಲ್ಲ, ಆವಾಗ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ನೀವು ರಿಟ್ರೇಸಿಗೆ ಬಂದು ಎಂಟ್ರಿ ತೊಗೊಂಡ್ರೂ ಕೂಡ ಸೊ ಇಮಿಡಿಯೇಟಾಗಿ ರಿವರ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕಂದರೆ ಇಲ್ಲಿ ಸ್ವಲ್ಪ ಈ ಥರ ಏನಾದರೂ ಕ್ಲೋಸ್ ಆಗಿತ್ತು ಅಂತಂದರೆ ನೀವು ಎಂಟ್ರಿ ತೊಗೋಬೋದು, ಸ್ಟಾಪ್ ಲಾಸನ್ನು ಪ್ರಾಪರಾಗಿ ಹಾಕೋಬೋದು. ಸಪೋಸ್ ಏನಾದರೂ ಇದು ಎಸ್ ಎಲ್ ಹಿಟ್ ಆಗಿದ್ರೆ ನೀವು ಏನಾದರೂ ಎಂಟ್ರಿ ತೊಗೊಂಡ್ರಿ ಅಂತಂದರೆ ನೋ ಪ್ರಾಬ್ಲಮ್. ಎಸ್ ಎಲ್ ಹಿಟ್ ಆದರೆ ಆಗಲಿ ಎಸ್ ಎಲ್ ಕೊಡಿ ಮಾರ್ಕೆಟ್ಗೆ. ಸೊ ಎಸ್ ಎಲ್ ಕೊಟ್ಟು ಎಕ್ಸಿಟ್ ಆಗಿ. ಓಕೆ, ಓವರ್ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಒಂದು ಸೆಟಪ್ಪನ್ನು ಫಾಲೋ ಮಾಡಿ, ಒಂದು ರೂಲ್ಸನ್ನು ಫಾಲೋ ಮಾಡಿ. 10th ಫೆಬ್ರವರಿ ಕ್ಯಾಂಡಲ್ ಏನಾಗಿದೆ, ಸೊ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿದೆಯಾ, ಗ್ಯಾಪ್ ಓಪನ್ ಆಗಿದೆಯಾ, ಇಲ್ಲಿ ಮಾರ್ಕೆಟು ಕ್ಲೋಸ್ ಆಗಿದೆ ಎಸ್ಟರ್ಡೇ, ಅಲ್ಲಿಂದ ಇಲ್ಲಿವರೆಗೂ ಅಂತಂದರೆ 70 ಪಾಯಿಂಟ್ಸು. ಸೊ ಅವಾಯ್ಡ್ ಮಾಡಿಬಿಡಿ ಈ ಟ್ರೇಡನ್ನು. ಯಾಕಂದರೆ 100ಇಂದ 150 ಪಾಯಿಂಟ್ಸ್ ನಾನು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಬೇಕು ಅಂದರೆ ಮಾತ್ರ ಇದು ಸ್ಯಾಟಿಸ್ಫೈ ಆಗುತ್ತೆ ನಮ್ಮ ಕಂಡೀಷನ್ಸು ಅಂತ ಹೇಳಿದೆ. ಬಟ್ ಈ ಟ್ರೇಡನ್ನು ಅವಾಯ್ಡ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 9th ಫೆಬ್ರವರಿಗೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಓಪನ್ ಆಗಿದೆ. ಓಕೆ, 600+ ಪಾಯಿಂಟ್ಸ್ ಗ್ಯಾಪ್ ಓಪನ್ ಆಗಿದೆ. 600+ ಗ್ಯಾಪ್ ಓಪನ್ ಆಗಿದೆ. ಬಟ್ ಯಾವುದೇ ಥರ ಲೋನ ಬ್ರೇಕೇ ಮಾಡಿಲ್ಲ. ಓಕೆ, ಇಲ್ಲಿ ನೋಡ್ಬೋದು ಆಲ್ಮೋಸ್ಟು ಈ ಥರ ಯಾವುದೇ ಥರ ಬ್ರೇಕೇ ಆಗಿಲ್ಲ. ಓಕೆ, ಇಲ್ಲಿ ಯಾವುದೇ ಥರ ನಿಮಗೆ ಎಂಟ್ರಿ ಕೂಡ ಸಿಗಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು 9:15 ಕ್ಯಾಂಡಲು 6th ಫೆಬ್ರವರಿಗೆ 5th ಫೆಬ್ರವರಿಗೆ ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ. ಅದಾದಮೇಲೆ ಇಲ್ಲಿ ಓಪನ್ ಆಗಿದೆ. ಸೊ ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಮೆಜರ್ ಮಾಡ್ಕೊಳ್ಳಿ. ಇದರ ಸ್ಕೇಲ್ ಇದೆ ಇಲ್ಲಿ ಸೈಡ್ಗೆ ಲೆಫ್ಟಲ್ಲಿ ಸ್ಕೇಲನ್ನು ತೊಗೊಂಡು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಮೆಜರ್ ಮಾಡ್ಕೊಳ್ಳಿ. 110 ಪಾಯಿಂಟ್ಸು ಗ್ಯಾಪ್ ಡೌನ್ ಓಪನ್ ಆಗಿದೆ. ಓಕೆ, ಒಂದು ಕಂಡೀಷನ್ನು ಸ್ಯಾಟಿಸ್ಫೈ ಆಯಿತು. ಅದಾದಮೇಲೆ ಬ್ರೇಕ್ ಆಗಬೇಕಲ್ಲ, ಲೋ ಬ್ರೇಕ್ ಆಗಬೇಕು. ಸೊ ಲೋ ಬ್ರೇಕ್ ಆದ ತಕ್ಷಣ ಎಂಟ್ರಿ ತೊಗೊಳ್ಳಿ. ಇಲ್ಲಿ ಈ ಕ್ಯಾಂಡಲ್, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಲೋ ಬ್ರೇಕ್ ಆಗಿದೆ. ಬಟ್ ಹೆಲ್ದಿ ಕ್ಯಾಂಡಲ್ ಇಲ್ಲ, ಬಟ್ ತೊಗೋಬೋದು. ಯಾವುದೇ ಥರ ವೀಕ್ಗಳಿಲ್ಲ. ಸೊ ಅದಕ್ಕೋಸ್ಕರ ಈ ಥರ ದೊಡ್ಡ ವೀಕ್ ಇತ್ತು ಅಂತಂದರೆ ಟ್ರೇಡನ್ನು ಅವಾಯ್ಡ್ ಮಾಡಿ. ಇಲ್ಲಿ ಕ್ಲೋಸ್ ಆಗಿದೆ, ನೀವು ತೊಗೊಂಡ್ಬಿಡಿ ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸನ್ನು 50% ಲೆವೆಲ್ವರೆಗೂ ಹಾಕಿ. 50% ಲೆವೆಲ್ ಅಂತಂದರೆ ಈ ಥರ ಮೆಜರ್ ಮಾಡಿ. ಓಕೆ, ಈ ಥರ ಮೆಜರ್ ಮಾಡಿ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳಿ. ಓಕೆ, ಈ ಥರ ಲೈನನ್ನು ಡ್ರಾ ಮಾಡಿಕೊಂಡು ಶಾರ್ಟ್ ಪೊಸಿಷನ್ನ, ಶಾರ್ಟ್ ಟೂಲನ್ನು ನೀವು ಹಾಕ್ಕೊಳ್ಳಿ. ಓಕೆ, ಈ ಥರ ಎಂಟ್ರಿ ತೊಗೊಂಡು ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು 95 ಅಂದರೆ ನಾನು ಹೇಳಿದ್ದೀನಿ 90 to 100 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಏನಪ್ಪ ಅಂತ ಹೇಳಿದ್ದೀನಿ. 90 to 100 ಪಾಯಿಂಟ್ಸ್ ಅಂದರೆ ಈಗ 100 ಪಾಯಿಂಟ್ಸ್ ನಮಗೆ ಸ್ಟಾಪ್ ಲಾಸ್ ಬರ್ತಿದೆ 50%ವರೆಗೂ. ಅಂದರೆ ಈ ಥರ ಈ ಕ್ಯಾಂಡಲ್, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಮೆಜರ್ ಮಾಡಿ ನಾವು 2 ಭಾಗ ಮಾಡ್ತೀವಿ. 2 ಭಾಗ ಮಾಡಿ ಸೊ ಇಲ್ಲಿ ಬ್ರೇಕ್ ಆದ ತಕ್ಷಣ ಎಂಟ್ರಿ ತೊಗೊಂಡು ಇಲ್ಲಿವರೆಗೂ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಎಷ್ಟಿದೆ ನಿಮ್ಮದು, 90 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಕೊಡಬೇಕು. ಪ್ರೀಮಿಯಲ್ಲಿ 40 to 45 ಪಾಯಿಂಟ್ಸ್ ಕೊಡಬೇಕಂತಂದರೆ ಅಷ್ಟು ಹಾಕೊಂಡು ಟ್ರೇಡ್ ಮಾಡಿ. ಸಪೋಸ್ ಟಾರ್ಗೆಟ್ ಬಂದರೆ ಟಾರ್ಗೆಟ್ ಬರುತ್ತೆ, ಸ್ಟಾಪ್ ಲಾಸ್ ಹಿಟ್ ಆಯ್ತು ಅಂದರೆ ಸ್ಟಾಪ್ ಲಾಸ್ ಹಿಟ್ ಆಯಿತು. ಓಕೆ ಓಕೆ ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ಕ್ಯಾಂಡಲು ನಮಗೆ 200 ಪಾಯಿಂಟ್ಸ್ ಕ್ಯಾಂಡಲ್ ಇದೆ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ 400 ಪಾಯಿಂಟ್ಸ್ ಇರುವಂಥ ಸಿಂಗಲ್ ಕ್ಯಾಂಡಲ್ ಇರುತ್ತೆ. ಆವಾಗ ನೀವು 200 ಪಾಯಿಂಟ್ಸ್ ಸ್ಟಾಪ್ ಲಾಸನ್ನು ಕೊಡಬೇಕಾಗುತ್ತೆ. 200 ಪಾಯಿಂಟ್ಸ್ ರಿಸ್ಕನ್ನು ಕೊಟ್ಟರೆ ನಿಮಗೆ 400 ಪಾಯಿಂಟ್ ಟಾರ್ಗೆಟ್ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿ ಟ್ರೇಡನ್ನು ಅವಾಯ್ಡ್ ಮಾಡಿ. ಇಲ್ಲ ಯಾಕಂದರೆ ನೀವು ಮ್ಯಾಕ್ಸಿಮಮ್ ಪ್ರಾಪರಾಗಿ ಕ್ಲೋಸ್ ಆಗಿದೆ, ಈ ಥರ ಕನ್ಸಾಲ್ಟೇಷನ್ ಏರಿಯಾ, ಈ ಥರ ಮಾರ್ಕೆಟು ಈ ಥರ ಕನ್ಸಾಲ್ಟೇಷನ್ ಆಗಿ ಸೊ ಮೇಲ್ಗಡೆ ಯಾವುದೇ ಥರ ಹೋಗದೇ ಇಲ್ಲಿಂದನೇ ಇಮಿಡಿಯೇಟಾಗಿ ಹಿಂಗೆ ಬ್ರೇಕ್ ಆಗಿ 9:15 ಕ್ಯಾಂಡಲ್ ಅಂದರೆ 9:15 to 9:20 ಕ್ಯಾಂಡಲ್ನ ಬ್ರೇಕ್ ಆಯಿತು ಅಂದರೆ ಎಂಟ್ರಿ ತೊಗೊಳ್ಳಿ. 90 ಪಾಯಿಂಟ್ ಅಥವಾ 100 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕಿ. ಸೊ ಸ್ಟಾಪ್ ಲಾಸ್ ಇಟ್ಟಾದರೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ, ಬಂದರೆ ನಮಗೆ 100 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಕೊಡುತ್ತೆ. ಓಕೆ, ಪ್ರೀಮಿಯಮಲ್ಲಿ ನಿಮಗೆ 40 to 50 ಪಾಯಿಂಟ್ಸ್ ಎಸ್ ಎಲ್ನ ಹಾಕ್ಕೊಳ್ಳಿ. ಸೊ ಬ್ಯಾಂಕ್ ನಿಫ್ಟಿ ಇದು 100 ಪಾಯಿಂಟ್ಸ್ವರೆಗೂ ನಿಮಗೆ ಟಾರ್ಗೆಟ್ ರೀಚ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ನೀವೀಗ ಆಲ್ಮೋಸ್ಟು 1500ವರೆಗೂ ರಿಸ್ಕ್ ಇರುತ್ತೆ ಒಂದು ಲಾಟಿಂದ ನೀವು ಎಂಟ್ರಿ ತೊಗೊಂಡ್ರೆ. ಸೊ 3000ವರೆಗೂ ಟಾರ್ಗೆಟನ್ನು ರೀಚ್ ಮಾಡೋಂಥ ಚಾನ್ಸಸ್ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನಮಗೆ ದಿಸ್ ಪರ್ಟಿಕ್ಯುಲರ್ ಸೆಟಪ್ 1:2 ಟಾರ್ಗೆಟ್ ಬಂದಿದೆ. ನೀವು 1:1.5 ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ 1:1.5 ಟಾರ್ಗೆಟನ್ನು ತೊಗೊಂಡೋಗಿ 200 ಪಾಯಿಂಟ್ಸ್ವರೆಗೂ ಆಲ್ಮೋಸ್ಟ್ ಟಾರ್ಗೆಟ್ ಬಂದಿದೆ. 270 ಇಲ್ಲಿ ಎಲ್ಲ ರೂಲ್ಸು ಕಂಡೀಷನ್ಸು ಸ್ಯಾಟಿಸ್ಫೈ ಆಗಿದೆ. ಸೊ 9:15 ಕ್ಯಾಂಡಲು 100 ಪಾಯಿಂಟ್ಸ್ ಗ್ಯಾಪ್ ಡೌನ್ ಓಪನ್ ಆಗಿದೆ. ಅದಾದಮೇಲೆ ಮೇಲ್ಗಡೆ ಹೋಗಿದೆ, ಯಾವುದೇ ಥರ ಬ್ರೇಕ್ ಆಗಿಲ್ಲ. ಮೇಲ್ಗಡೆನೂ ಇಲ್ಲಿ ಕೆಳಗಡೆ ಬಂದು ದಿಸ್ ಕ್ಯಾಂಡಲು ಇದು ಎಂಟ್ರಿ ಕ್ಯಾಂಡಲ್, ಇಲ್ಲಿ ಬ್ರೇಕ್ ಆಗಿದೆ. ಇಲ್ಲಿ ನೀವು ಎಂಟ್ರಿ ತೊಗೋತೀರಾ, ಇಲ್ಲಿ ಸ್ಟಾಪ್ ಲಾಸ್ ಹಾಕ್ತೀರಾ, ಮಾರ್ಕೆಟ್ ಸ್ವಲ್ಪ ಇಲ್ಲಿ ಮೇಲ್ಗಡೆ ಬರುತ್ತೆ. ಅದಾದಮೇಲೆ ನಿಮಗೆ 1:2 ಟಾರ್ಗೆಟ್ ಹಿಟ್ ಆಗಿದೆ. 6th ಫೆಬ್ರವರಿಗೆ ಇಲ್ಲಿ ನಿಮಗೆ ಸೆಟಪ್ಪು ಟಾರ್ಗೆಟನ್ನು ಕೊಟ್ಟಿದೆ. ಸೊ ಈ ಥರ ಎಕ್ಯುರೇಸಿನ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು 5th ಫೆಬ್ರವರಿಗೆ ಏನಾಗುತ್ತೆ, ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿದೆ. ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಅಂದರೆ 165
ಗ್ಯಾಪ್ ಅಪ್ ಓಪನ್ ಆಗಿದೆ 165 ಅಂತಂದರೆ ನಮ್ಮ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. 165 ಓಪನ್ ಆಗಬೇಕಾಗಿತ್ತು, 150 ಟು 100 ಟು 150 ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನ್ ಆಗಬೇಕಾಗಿತ್ತು. ಸೊ ಇಲ್ಲಿ ಗ್ಯಾಪ್ ಅಪ್ ಆಯಿತು. ಫಸ್ಟ್ ಕ್ಯಾಂಡಲ್ ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬ್ರೇಕ್ ಆಗುತ್ತೆ. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ರಿಟ್ರೇಸಿಗೆ ಎಂಟ್ರಿ ತಗುತ್ತೆ ಅಥವಾ ಇಲ್ಲಿ ಎಂಟ್ರಿ ತೊಗೊಂಡ್ರೆ ನಾವು 50% ಸ್ಟಾಪ್ ಲಾಸನ್ನು ಹಾಕ್ತೀವಿ. ಅಂದರೆ ಸೇಮ್ ಕ್ಯಾಂಡಲ್ ಅಂದರೆ 915 ಸೇಮ್ ಕ್ಯಾಂಡಲ್ ಇದೆ. ಈ ಥರ ಸ್ಕೇಲ್ ಮಾಡಿ ಮೆಜರ್ ಮಾಡಿ 915 ಓಕೆ. ಇಲ್ಲಿ ಮಿಡ್ಲ್ಗೆ ಒಂದು ಲೈನನ್ನು ಹಾಕಿ ಓಕೆ. ಈ ಥರ ಸ್ಕೇಲ್ ತೊಗೊಂಡು ಫಸ್ಟ್ ಕ್ಯಾಂಡಲ್ನ ನೀವು ಡ್ರಾ ಮಾಡಿ ಹೇಳ್ಕೊಂಡು ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ ಓಕೆ. ಇಲ್ಲಿ ಲೈನನ್ನು ಡ್ರಾ ಮಾಡಿದ್ಮೇಲೆ ನಿಮಗೆ ಸಿಗುತ್ತೆ ಇಲ್ಲಿವರೆಗೂ ಸ್ಟಾಪ್ ಲಾಸ್ ಹಾಕೋಣ ಅಂತ ಓಕೆ. ಈಗ 73 ಪಾಯಿಂಟ್ ಸ್ಟಾಪ್ ಲಾಸು ಇನಫ್. 73 ಅಂತಂದರೆ ಆಲ್ಮೋಸ್ಟ್ ನಿಮಗೆ ತುಂಬಾ ಕಡಿಮೆ ಆಯಿತು ಸ್ಟಾಪ್ ಲಾಸು. ನೀವು ಕೊಡ್ತಿದ್ರೆ ಆಲ್ಮೋಸ್ಟ್ ನೀವು 100 ಪಾಯಿಂಟ್ಸು ಸ್ಟಾಪ್ ಲಾಸ್ನ ಕೊಡ್ಬೋದು, ಬಟ್ 80 ಪಾಯಿಂಟ್ಸು ಕೊಡ್ಬೋದು. ಇಲ್ಲಿ 73 ಪಾಯಿಂಟ್ಸು ಸ್ಟಾಪ್ ಲಾಸ್ ಆರಾಮಾಗಿದೆ. ಇಲ್ಲಿ ನೋಡ್ಬೋದು 1:2 ಟಾರ್ಗೆಟ್ ಬಂದಿದೆ, 1:1.5 ಬಂದಿದೆ ನೋಡಿ. ಆಲ್ಮೋಸ್ಟ್ 1:2 ಟಾರ್ಗೆಟ್ ಹಿಟ್ ಆಗಿದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮೇಲ್ಗಡೆ ಹೋಗಿದೆ ಮಾರ್ಕೆಟು, ಸ್ವಲ್ಪ ಬೈಯಿಂಗ್ ಬಂದಿದೆ, ಬಟ್ ಏನಾಗಲ್ಲ. ಸೊ ನೀವು ಪ್ರೀಮಿಯಮಲ್ಲಿ ಪ್ರಾಪರಾಗಿ ನೀವು ಸ್ಟಾಪ್ ಲಾಸನ್ನು ಹಾಕಿ 45 ಟು 50 ಪಾಯಿಂಟ್ಸು ಸ್ಟಾಪ್ ಲಾಸ್ ಹಾಕಿದರೆ ಇಲ್ಲಿ ಇನಫ್ ಆಗಿರುತ್ತೆ. ಯಾಕಂದರೆ 70 ಪಾಯಿಂಟ್ಸ್ ಮೂಮೆಂಟ್ ಬಂದಿದೆ ಆ್ಯಟ್ ದ ಮನಿ, ಇಲ್ಲಿ 70 ಪಾಯಿಂಟ್ ಮೂಮೆಂಟ್ ಬಂದಿದೆ ಮೇಲ್ಗಡೆ ಅಂತಂದರೆ 75 ಪಾಯಿಂಟ್ಸ್ ಬಂದಿದೆ ಅಂತಂದಾಗ ನಿಮಗೆ 30 ಟು 35 40 ಪಾಯಿಂಟ್ಸ್ ಬಂದಿರುತ್ತೆ. ಬಟ್ ಸ್ವಲ್ಪ ಲಾಸ್ ತೋರಿಸುತ್ತೆ, ಅದಾದಮೇಲೆ ನಿಮಗೆ ಟಾರ್ಗೆಟ್ ಕೊಟ್ಟಿರುತ್ತೆ ಓಕೆ. ಈ ಥರ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ತುಂಬಾ ಬ್ಯಾಕ್ ಟೆಸ್ಟ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಸೊ ನಾ ಈಗ ಜಸ್ಟ್ ಎಕ್ಸಾಂಪಲ್ ಒಂದು 4-5 ದಿನಗಳದ್ದು ನಿಮಗೆ ಎಕ್ಸಾಂಪಲ್ ತೋರಿಸಿದ್ದೀನಿ ಓಕೆ. ಇಲ್ಲಿ ನೀವು ಹಿಂದ್ಗಡೆ ಹೋಗಿ ಈ ಥರ ಡ್ರಾ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ರಿಸಲ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. ಇದು ಫುಲ್ಫಿಲ್ ಆಗಿದೆ ಓಕೆ, ಸ್ಯಾಟಿಸ್ಫೈ ಆಗಿದೆ. ಇಲ್ಲಿ ಆದಮೇಲೆ ನೀವು ಏನು ಮಾಡ್ತೀರಾ, ಈಗ ಇಲ್ಲಿ ಎಂಟ್ರಿ ಇದು ಕ್ಲೋಸ್ ಆದ ತಕ್ಷಣ ಇಲ್ಲಿ ಎಂಟ್ರಿ ತೊಗೊಳ್ತೀರಾ ಓಕೆ. ಈ ಥರ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಸ್ಟಾಪ್ ಲಾಸನ್ನು ಹಾಕಿದರೆ ಸ್ಟಾಪ್ ಲಾಸ್ ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ ಮೆಜರ್ಮೆಂಟ್ ನೋಡ್ತೀನಿ ಓಕೆ. ನಾನು ಲಾಂಗ್ ಟೂಲನ್ನು ಡ್ರಾ ಮಾಡ್ತೀನಿ ಓಕೆ. ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ನಾವು ಇಲ್ಲಿ ಸ್ಟಾಪ್ ಲಾಸನ್ನು ಹಾಕಿದರೆ 146 ಪಾಯಿಂಟ್ಸ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇಲ್ಲಿ ರೀಟ್ರೇಸ್ಗೋಸ್ಕರ ವೇಟ್ ಮಾಡ್ತೀವಿ. ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲು ರೀಟ್ರೇಸಿಗೆ ಬಂತು, ಆವಾಗ ನಾವು ಎಂಟ್ರಿ ತೊಗೋತೀವಿ. ಸೊ ನಮಗಿಲ್ಲಿ 100 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಾಕ್ತೀವಿ. ಸಪೋಸ್ ಏನಾದರೂ ನೀವು 50%ಗೆ ಸ್ಟಾಪ್ ಲಾಸ್ ಹಾಕಿದರೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ನೀವು ಸ್ಟಾಪ್ ಲಾಸನ್ನು ಹಿಟ್ ಮಾಡ್ಕೋತೀರಾ ಓಕೆ. ಸ್ಟಾಪ್ ಲಾಸನ್ನು ಹಿಟ್ ಆದರೆ ಪರವಾಗಿಲ್ಲ, ಸ್ಟಾಪ್ ಲಾಸ್ ಇರೋದೇ ಹಿಟ್ ಆಗೋದಕ್ಕೆ. ಸ್ಟಾಪ್ ಲಾಸ್ ಹಾಕಿದರೆ, ಸ್ಟಾಪ್ ಲಾಸ್ ಅಂತಂದರೆ ಲಾಸನ್ನು ಸ್ಟಾಪ್ ಮಾಡೋದು ಓಕೆ. ಅದನ್ನು ನೀವು ತಲೆ ಇಟ್ಟುಕೊಳ್ಳಿ. ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತ ನೀವು ಬೇಜಾರು ಮಾಡಿಕೊಂಡು ರಿಗ್ರೆಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ಟಾಪ್ ಲಾಸ್ ಈ ಥರ ಹಿಟ್ ಆದರೆ ಮಾರ್ಕೆಟ್ಗೆ ಸ್ಟಾಪ್ ಲಾಸ್ ಕೊಡಿ. ನೀವು ಹೆಂಗಿದ್ರೆ 1:1.5 1:2 ಟಾರ್ಗೆಟನ್ನು ತೊಗೊಂಡು ಹೋಗ್ತಾ ಇದ್ದೀರಾ, ಆಲ್ಮೋಸ್ಟ್ ಈಸಿಯಾಗಿ ನೀವು ರೀಚ್ ಮಾಡ್ತೀರಾ. ಬಟ್ ಇಲ್ಲಿ ಏನಾಗಿದೆ, ಮಾರ್ಕೆಟು ಆಲ್ಮೋಸ್ಟ್ 1:2 ಕೊಟ್ಟಿದೆ. ಬಟ್ ಇಲ್ಲಿ ಏನಾಗಿದೆ, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ನೀವು 50%ಗೆ ಅಂದರೆ ಈ ಕ್ಯಾಂಡಲ್ನ 50% ನೀವು SL ಹಾಕಿದರೆ ನಿಮ್ದು ಇಲ್ಲಿ SL ಹಿಟ್ ಆಗ್ತಿತ್ತು. SL ಹಿಟ್ ಮಾಡಿ ಮತ್ತು ಟಾರ್ಗೆಟ್ ಕೊಟ್ಟಿದೆ. ಸಪೋಸ್ ಏನಾದರೂ ನೀವು SL ಹಾಕಿಲ್ಲ ಅಂತಂದರೆ ಮಾರ್ಕೆಟ್ ಸಮ್ಟೈಮ್ಸ್ ಈ ಥರ ಫಾಲ್ ಆಯಿತು ಅಂತಂದರೆ ಜಾಸ್ತಿ ಲಾಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಜಾಸ್ತಿ ಲಾಸನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ನೀವು ಎಷ್ಟು ರಿಸ್ಕನ್ನು ತೊಗೊಂಡಿರ್ತೀರ ಅಂದರೆ ಬಿಫೋರ್ ಗೋಯಿಂಗ್ ಟು ಟ್ರೇಡ್, ನೀವು ಟ್ರೇಡನ್ನು ತೊಗೋತಿದ್ದೀರಾ ಅಥವಾ ಒಂದು ಲಾಟ್ರಲ್ಲಿ ತೊಗೋತಿದ್ದೀರಾ, ಅಕಾರ್ಡಿಂಗ್ ಟು ನಿಮ್ಮ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವು ಎಷ್ಟು ಟ್ರೇಡನ್ನು ತೊಗೋತೀರಾ. ಸೊ ಎಷ್ಟು ನೀವು ರಿಸ್ಕನ್ನು ತೊಗೋತೀರಾ ಪರ್ ಡೇ. ನನಗೆ 1500 ರೂಪೀಸ್ ರಿಸ್ಕ್ ಇದೆ ಅಂತಂದರೆ ನೀವು ಎಷ್ಟು ಒಂದು ಲಾಟಿಂದ ಬೈ ಮಾಡ್ತಾ ಇದ್ದೀರಾ ಅಂತಂದರೆ ಸೊ 40 to 50 ಪಾಯಿಂಟ್ಸ್ ನೀವು ಹಾಕ್ಕೊಳ್ಳಿ. 50 ಪಾಯಿಂಟ್ಸು ನೀವು ಪ್ರೀಮಿಯಮಲ್ಲಿ ಸ್ಟಾಪ್ ಲಾಸ್ ಹಾಕೊಂಡ್ರೆ ಮ್ಯಾಕ್ಸಿಮಮ್ ರಿಸ್ಕು 1500 ರೂಪೀಸ್ ಇರುತ್ತೆ. ಸೊ 1500 ರೂಪೀಸು ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಯಿತು ಅಂತಂದರೆ ಅವತ್ತಿನ ದಿನನ ಕ್ಲೋಸ್ ಮಾಡಿ ಓಕೆ. 3000 ರೂಪೀಸ್ ನಿಮಗೆ ಪ್ರಾಫಿಟ್ ಬಂತು ಅಂತಂದರೆ ಆವಾಗ ನೀವು ಟಾರ್ಗೆಟನ್ನು ಬುಕ್ ಮಾಡಿ, 1:2 ಟಾರ್ಗೆಟ್ ಬುಕ್ ಮಾಡಿ. ಇಲ್ಲ ಅಂತಂದರೆ 1:1.5 ಟಾರ್ಗೆಟನ್ನು ಬುಕ್ ಮಾಡಿ. ಈ ಥರ ನೀವು ಪ್ರಾಕ್ಟೀಸ್ ಮಾಡ್ತಾ ಈ ಥರ ರಿಸ್ಕ್ ರಿವಾರ್ಡ್ ರೇಷಿಯೋ ಮೇಲೆ ಕೆಲಸ ಮಾಡ್ತಾ ಹೋದರೆ ನಿಮಗೆ ಸೈಕಾಲಜಿ ಕೂಡ ಬಿಲ್ಡ್ ಆಗುತ್ತೆ. ಅದಾದಮೇಲೆ ನೀವು 1000 ಲಾಟಿಂದ ಮಾಡ್ಬೋದು, 5000 ಲಾಟಿಂದ ಮಾಡ್ಬೋದು, 10,000 ಲಾಟಿಂದ ಮಾಡ್ಬೋದು ಓಕೆ. ಸೊ ನಿಮ್ಮ ಕ್ಯಾಪಿಟಲ್ ಯಾವ ಥರ ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ ಆ ಥರ ನೀವು ಲಾಟ್ ಸೈಜನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ. ಬಟ್ ಬಿಗಿನಿಂಗ್ ಸ್ಟೇಜಲ್ಲಿದ್ದಾಗ 1 ಅಥವಾ 2 ಲಾಟಿಂದ ಮಾತ್ರ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಿಂದ ನೀವು ಕಲ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಸಪೋಸ್ ಮತ್ತೆ ಯಾವ ಥರ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇದು ಇನ್ಸೈಡ್ ಕ್ಯಾಂಡಲ್ ಸ್ಟ್ರಾಟಜಿ ಬಗ್ಗೆ ನಾನು ಪೂರ್ತಿ ಕ್ಲಿಯರಾಗಿ ವಿಡಿಯೋನ ಮಾಡಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್.